ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ನವೆಂಬರ್ನಲ್ಲಿ ಅಥವಾ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ? ಈ ಚರ್ಚೆಗಳ ನಡುವೆ ಮತ್ತೊಂದು ಮೇಜರ್ ಅಪ್ಡೇಟ್. ಇದೇ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಡಿಕೆ ಶಿವಕುಮಾರ್ ಆ ಒಂದು 3 ದಿನವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರಾ? ಈ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಆ 3 ದಿನ ಫಿಕ್ಸ್ ಮಾಡ್ಕೊಂಡಿದ್ದಾರಾ? ಆ 3 ದಿನಗಳು ಡಿಕೆ ಶಿವಕುಮಾರ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಬಹಳ ಮುಖ್ಯವಾದ ದಿನಗಳು ಅಂತ ಹೇಳಲಾಗ್ತಾ ಇದೆ. ಅಧಿಕಾರ ಹಂಚಿಕೆಗೆ ಡೆಡ್ಲೈನ್ ಕೊಟ್ಟಿದ್ದಾರಾ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ? ಟ್ರಬಲ್ ಶೂಟರ್ ಡೆಡ್ಲೈನ್ಗೆ ಟಗರು ಪ್ಲಾನ್ ರೆಡಿ ಆಗಿದ್ಯಾ? ನವೆಂಬರ್ 21ನೇ ತಾರೀಕಿಗೆ ಕಾಂಗ್ರೆಸ್ನಲ್ಲಿ ದೊಡ್ಡ ಕ್ರಾಂತಿಯೇ ಆಗುತ್ತಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಸಿಎಂ ಕುರ್ಚಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನೋಡ್ತಾ ಹೋಗೋಣ. ಆ 3 ದಿನ ಏನೋ ಡೆಡ್ಲೈನ್ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಅಥವಾ ಕನಕಪುರದ ಬಂಡೆ ಅವ್ರದ್ದೊಂದು ಪ್ಲಾನ್ ಆದ್ರೆ ಆ ಕಡೆಯಿಂದಲೂ ಒಂದು ಪ್ಲಾನ್ ಇರುತ್ತೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ. ಅದೇನು ಇದೆಲ್ಲದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಹಾಗಾದ್ರೆ ಬಿಹಾರ್ ಎಲೆಕ್ಷನ್ ಆಗ್ತಾ ಇದ್ದಂತೆ ಮೇಜರ್ ಕ್ರಾಂತಿ, ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರ ರಾಜ್ಯದಲ್ಲಿ ದೊಡ್ಡ ಸದ್ದನ್ನ ಮಾಡುವ ಸಾಧ್ಯತೆ ಇದೆ. ನವೆಂಬರ್ 21ನೇ ತಾರೀಕಿನ ಒಳಗೆ ಅಧಿಕಾರ ಹಂಚಿಕೆ ಪ್ರಕ್ರಿಯೆ ಪೂರ್ಣಕ್ಕೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರಂತೆ. ಓಕೆ, ಆದ್ರೆ ಹಸ್ತಾಂತರ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರ ಎದುರು ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹ ಮಾಡಿದಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಮುಂದೆ ಆಗ್ರಹ ಮಾಡಿದಾರಂತೆ. 23ನೇ ತಾರೀಕು, 25ನೇ ತಾರೀಕು ಮತ್ತು 27ನೇ ತಾರೀಕು ಒಂದೊಂದು ದಿನ ಗ್ಯಾಪ್ ಇದೆ ಎಲ್ಲ ಡೇಟ್ನಲ್ಲೂ. ಸಿಎಂ ಆಗಿ ಪ್ರಮಾಣ ವಚನಕ್ಕೆ ರೆಡಿ ಆಗಬೇಕು ನಾನು. ಜ್ಯೋತಿಷ್ಯರ ಸಲಹೆಯಂತೆ ಸಿಎಂ ಆಗಿ ಪದಗ್ರಹಣಕ್ಕೆ ಡಿಕೆ ಶಿವಕುಮಾರ್ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಹೈಕಮಾಂಡ್ ಸರಿ ಕಣ್ರಿ, ನೀವು ಸಿಎಂ ಆಗಿ ಅಂತ ಹೇಳೋದು ಒಂದೇ ಬಾಕಿ, ಅಷ್ಟು ಒಂದು ಬಿಟ್ರೆ ಇದೇ ತಿಂಗಳಲ್ಲಿ ಡಿಸಿಎಂ ನಿಂದ ಸಿಎಂ ಪೋಸ್ಟ್ಗೆ ಬಡ್ತಿ ಪಡ್ಕತಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ನವೆಂಬರ್ 21ನೇ ತಾರೀಕು ಅಂದ್ರೆ ಅಷ್ಟೊತ್ತಿಗೆ ಬಿಹಾರ್ ಎಲೆಕ್ಷನ್ ಎಲ್ಲ ಮುಗ್ದೋಗಿರುತ್ತೆ, ರಿಸಲ್ಟ್ ಬಂದೋಗಿರುತ್ತೆ. ಈಗ 3 ಡೇಟ್ ನಿಮಗೆ ತುಂಬಾ ಪ್ರಾಶಸ್ತ್ಯವಾಗಿದೆ ಅಂತ ಜ್ಯೋತಿಷಿಗಳು ಹೇಳ್ತಾರಂತೆ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಒಬ್ಬ ಅಪ್ಪಟ ಆಸ್ತಿಕರು, ಅಂದ್ರೆ ದೇವರು ಮತ್ತು ಈ ಜ್ಯೋತಿಷ್ಯ ಭವಿಷ್ಯ ಇವನ್ನೆಲ್ಲ ನಂಬುವಂಥವ್ರು. ಹಾಗಾಗಿ ಈ ದಿನಗಳನ್ನೇನೋ ನೋಡಿಸಿದಾರಂತೆ, ಇವರೇನೋ ನೋಡಿಸಿದ್ದಾರೆ. ಸ್ಥಾನವನ್ನ ಬಿಟ್ಕೊಡೋಕೆ ಡಿಕೆ ಸಿದ್ದರಾಮಯ್ಯ ಅವರು ಕೂಡ ದಿನವನ್ನ ಸಮಯವನ್ನ ನೋಡಿಸಿದಾರಾ? ಅವರ ದಾಳ ಏನು? ಕುತೂಹಲ ಮೂಡಿಸ್ತಾ ಇದೆ. ಇಲ್ಲಿ ತನಕ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಬಿಟ್ಟರೆ ಡಿಕೆ ಶಿವಕುಮಾರ್ ಅನ್ನುವಂತಿತ್ತು. ಅದರ ನಡುವೆ ಆ ಹಿಂದ ಲೀಡರ್ಸ್ಗಳ ಒಂದು ಕಾಂಪಿಟೇಷನ್ ಅನ್ನ ಹುಟ್ಟಾಕಲಾಯಿತು. ಈಗ ಡಿಕೆ ಶಿವಕುಮಾರ್ ಯಾರು ಹೆಂಗಾದ್ರೂ ಆಡ್ಕೊಳ್ಳಿ, ನನ್ನ ಗುರಿ ಅಷ್ಟೇ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಮುಂದುವರಿತಾ ಇದ್ರು. ಯಾವುದಕ್ಕೂ ಕೂಡ ಕಾಮೆಂಟ್ ಹಾಕ್ತಾ ಇರಲಿಲ್ಲ. ಒಳಗೊಳಗೆ ತಾನೇನು ಆಗಬೇಕು, ಡೇಟ್ ಯಾವುದು, ಇವೆಲ್ಲವನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಮೇಜರ್ ಕ್ರಾಂತಿ ಏನಾದರೂ ಆಗುತ್ತಾ? ಇದೊಂಥರ ಹೆಂಗಾಗಿದೆ ಅಂದರೆ ಕುರ್ಚಿ ಬದಲಾವಣೆ ದಿನಂಪ್ರತಿ ಇದ್ರ ಬಗ್ಗೆ ಹೇಳಿ 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 ನಮಗೂ ಕೂಡ ಒಂದು ರೀತಿ ನಿರುತ್ಸಾಹ ಬರ್ತಾ ಇದೆ. ತೋಳ ಬಂತು ತೋಳ ಕಥೆ ಆಗುತ್ತಾ ಅಂತ. ಅಥವಾ ಡಿಕೆ ಶಿವಕುಮಾರ್ ಇಂದ ಡೆಡ್ಲೈನ್ ಇತ್ತ, ಸಿಎಂ ಮಾತ್ರ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಅಧಿಕಾರ ಹಂಚಿಕೆಯ ಪ್ರಸ್ತಾಪಕ್ಕೆ ಸಿದ್ದರಾಮಯ್ಯ ಮತ್ತೆ ಗರಂ ಆಗಿದ್ದಾರೆ.
ಡಿ.ಕೆ. ಶಿವಕುಮಾರ್ ಸಿಎಂ ಯಾವಾಗ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ, ಸಮಯ ಇವೆಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ನಾನು ಬಿಟ್ಕೊಡಲ್ಲ ಅನ್ನೋ ಮನಸ್ಥಿತಿಯಲ್ಲೇ ಇದ್ದಾರೆ. ಅಧಿಕಾರ ಹಂಚಿಕೆಯ ಪ್ರಸ್ತಾಪಕ್ಕೆ ಗರಂ ಆದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ಸಿದ್ದರಾಮಯ್ಯ ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಾ ಇದ್ದಾರಂತೆ. ಪವರ್ ಶೇರಿಂಗ್ ಫೈಟ್ನಿಂದ ಇಕ್ಕಟ್ಟಿಗೆ ಹೈಕಮಾಂಡ್ ಸಿಗಾಕೊಂಡಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ರಣತಂತ್ರಗಳು ಶುರುವಾಗಿದ್ದು, ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಆಪ್ತ ಬಣ ಹೇಳ್ತಾ ಇದೆ. ಹೈಕಮಾಂಡ್ ಆಶೀರ್ವಾದದತ್ತ ಡಿ.ಕೆ.ಶಿ ಟೀಮ್ನ ಚಿತ್ತ ಇದೆ. ಹಾಗಾಗಿ ಹೈಕಮಾಂಡ್ ಏನು ಹೇಳುತ್ತೆ ಕಾದು ನೋಡಬೇಕು. ಸದ್ಯಕ್ಕಂತೂ ಏನು ಬದಲಾವಣೆ ಆಗಲ್ಲ. ಎಲ್ಲಿ ತನಕ ಹೇಳಿ, ಬಿಹಾರ್ ಎಲೆಕ್ಷನ್ ತನಕ ಇವರೇನೇ ತಿಪ್ಪರ್ಲಾಗ ಹಾಕಿದ್ರು, ಹಿಂದ ಸಿಎಂ ಅಂದ್ರು ಅಷ್ಟೇ, ಸಿದ್ದರಾಮಯ್ಯ ಮುಂದುವರಿತಾರೆ ಅಂದ್ರು ಅಷ್ಟೇ, ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂದ್ರು ಅಷ್ಟೇ. ಹೈಕಮಾಂಡ್ ಇದು ಯಾವುದನ್ನು ಕಿವಿಗೆ ಹಾಕೊಳ್ಳಲ್ಲ. ಅವ್ರಿಗೆ ಅವ್ರದ್ದಾಗಿದೆ, ಬಿಹಾರ್ ಎಲೆಕ್ಷನ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ನಿಮ್ಗೇನು ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡಿ, ಎಲ್ಲಿ ಯಾವ ಪತ್ರಿಕೆಯಲ್ಲಿ, ಯಾವ ಪತ್ರಿಕೆ? ನಾನು ನೋಡ್ತಿರೋ ಪತ್ರಿಕೆ, ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನಿಮ್ಗೆ ಹೇಳಿದ್ರ ನಿಮ್ಗೇನು ಗೊತ್ತಾಯ್ತು? ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೆಗೆ ವೀರೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವೀರೇಶ್. ಈ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಇವತ್ತು ನೆನ್ನೆದಲ್ಲ, ವಿಪರೀತ ತಿಂಗಳಿಂದ ಚರ್ಚೆ ಆಗ್ತಲಿದೆ. ಈ ತೋಳ ಬಂತು ತೋಳದ ಕತೆ ತರ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಸದ್ದು ಕೇಳ್ತದೆ. ಏನಾಗ್ಬೋದು? ಅದೇನದು 3 ದಿನ ಪ್ರಾಶಸ್ತ್ಯವಾದ ದಿನ ಅಂತ ಏನ್ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅದರಲ್ಲಿ? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳಿ ಒಂದು ಡೆಡ್ಲೈನನ್ನು ಕೊಟ್ಟಿರುವಂಥದ್ದು. ಆದರೆ ಇಂದಿನಿಂದ ನವೆಂಬರ್ ಆರಂಭವಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ನವೆಂಬರ್ 21ಕ್ಕೆ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ ಎನ್ನಲಾಗ್ತಿರ್ತಕ್ಕಂಥ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವೇ ನನಗೆ 2.5 ವರ್ಷಗಳ ಕಾಲ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಮಾಡಿ ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ಜೊತೆಗೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು 3 ದಿನಗಳನ್ನು ಅವರು ಆಯ್ಕೆ ಮಾಡಿಕೊಂಡಿರುವಂಥದ್ದು. ನವೆಂಬರ್ 21ಕ್ಕೆ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಯಿಸ್ತಾರೆ ಸಿಎಂ ಆಗಿ. ನವೆಂಬರ್ 23, 25, 27 ಈ 3 ದಿನಗಳಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ. ಹೀಗಾಗಿ ಆ 3 ದಿನಗಳಲ್ಲಿ ನನಗೆ ಅಧಿಕಾರವನ್ನು ಕೊಡಿಸಿ ಅಂತೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಹೈಕಮಾಂಡ್ ನಾಯಕರ ಮೇಲೆ ಪಟ್ಟನ್ನು ಹಾಕ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಯಾವುದಕ್ಕೂ ಸಹ ಕೇರ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಡೋಂಟ್ ಕೇರ್ ಅಂತ ಇದ್ದಾರೆ. ನಿನ್ನೆನೂ ಸಹ ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು. ನಿಮಗೆ ಯಾರು ಹೇಳಿದ್ರು ಅಧಿಕಾರ ಹಂಚಿಕೆ ಒಪ್ಪಂದ ಎಲ್ಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಸಹ ಮಾಧ್ಯಮದವರನ್ನೇ ಅವ್ರು ಮಾಡ್ತಾ ಇರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ದೆಹಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ನವೆಂಬರ್ 14ಕ್ಕೆ ಬಿಹಾರ್ ಚುನಾವಣೆಯ ಒಂದು ಹಂತಕ್ಕೆ ಬರುತ್ತೆ. ಹೀಗಾಗಿ ನವೆಂಬರ್ 15ಕ್ಕೆ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾರೆ. ಅವತ್ತು ರಾಜ್ಯ ರಾಜಕಾರಣದ ಭವಿಷ್ಯ ನಿರ್ಧಾರ ಆಗುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಅಥವಾ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸ್ತಾರೋ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿರುವಂಥದ್ದು. ನನಗೆ ಆ 3 ದಿನಗಳಲ್ಲಿ ಅಂದರೆ ಇದೇ ನವೆಂಬರ್ ತಿಂಗಳಿನಲ್ಲೇ ನಾನು ಅಧಿಕಾರವನ್ನು ಸ್ವೀಕರಿಸ ಮಾಡಲಿಕ್ಕೆ ರೆಡಿ ಆಗಿದ್ದೀನಿ, ಇಲ್ಲದಿದ್ದರೆ ನನ್ನ ದಾರಿ ನನಗೆ ಅನ್ನೋ ಒಂದು ಡೆಡ್ಲೈನನ್ನು ಹೈಕಮಾಂಡ್ ನಾಯಕರುಗಳಿಗೂ ಸಹ ಕೊಟ್ಟಿರುವಂಥದ್ದು. ಮತ್ತು ಸಿಎಂ ಸಿದ್ದರಾಮಯ್ಯನವ್ರಿಗೂ ಸಹ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಏನಂತಂದರೆ, ನೀವು ಮುಖ್ಯಮಂತ್ರಿಯಾಗಿ 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸ್ತಾ ಇದ್ದೀರಿ, ಹೀಗಾಗಿ ಮುಂದಿನ ಅವಕಾಶವನ್ನು ನನಗೆ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಸಹ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹೀಗಾಗಿ ನವೆಂಬರ್ ತಿಂಗಳಿನಲ್ಲಿ ಏನಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ವಿದ್ಯಾ, ಇದೊಂಥರ ಹೈಕಮಾಂಡ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅತ್ತೆ ಸೊಸೆ ಜಗಳದಲ್ಲಿ ಮನೆ ಮಗ ಸಿಗಾಕೊಂಡಂಗಾಗಿದೆ. ಅವರು ಕೊಡಂಗೂ ಇಲ್ಲ, ಇವ್ರು ಬಿಡಂಗೂ ಇಲ್ಲ. ಓಕೆ, ಈಗ ಡೆಲ್ಲಿಗೆ ಏನಾದ್ರು ಪ್ಲಾನ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ? ಯಾವಾಗ ಹೋಗ್ಬೋದು? ಹೌದು ವಿದ್ಯಾ, ಈಗಾಗಲೇ ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ಅದರ ಜೊತೆಗೇ ಮೊನ್ನೆ ಅಷ್ಟೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ರು. ಸಿಎಂ ಸಿದ್ದರಾಮಯ್ಯನವರು ಯಾವತ್ತು ದೆಹಲಿಗೆ ಹೋಗ್ತಾರೆ ಅದರ ಹಿಂದಿನ ದಿನವೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ದೆಹಲಿಗೆ ಹೋಗುವಂಥ ಸಾಧ್ಯತೆಗಳು ಸಾಕಷ್ಟು ದಟ್ಟವಾಗಿರುವಂಥದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಹಿಡಿದ ಪಟ್ಟನ್ನು ಬಿಡ್ತಾ ಇಲ್ಲ. ಹೈಕಮಾಂಡ್ ನಾಯಕರುಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ದಾರೆ, ಸಾಕಷ್ಟು ಲಾಬಿಯನ್ನು ಸಹ ಮಾಡ್ತಾ ಇದ್ದಾರೆ. ನೀವು ಕೊಟ್ಟ ಮಾತಿನಂತೆ ನನಗೆ ಅಧಿಕಾರ ಹಂಚಿಕೆಯನ್ನು ಮಾಡಿಸಿಕೊಡಿ ಅನ್ನೋ ಒಂದು ಒತ್ತಡವನ್ನು ಸಿಎಂ ಡಿ.ಕೆ.
ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಆದರೆ CM ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿ ಅವರ ಸೂಚನೆಗಾಗಿ ಕಾಯ್ತಾ ಇದ್ದಾರೆ. ಮತ್ತು ಏನು ನಾಯಕತ್ವ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಇದುವರೆಗೂ ಸಹ CM ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯಾದಂಥ ಸೂಚನೆಗಳನ್ನು ಸಹ ಕೊಟ್ಟಿಲ್ಲ. ಹೀಗಾಗಿ CM ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಎಲ್ಲರೂ ಸಹ CM ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಹೀಗಾಗಿ ನವೆಂಬರ್ ತಿಂಗಳು ಅದರಲ್ಲೂ ವಿಶೇಷವಾಗಿ CM ಸಿದ್ದರಾಮಯ್ಯನವರು ನವೆಂಬರ್ 15ಕ್ಕೆ ದೆಹಲಿಯನ್ನೇ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಆ ದಿನ ಸಾಕಷ್ಟು ಮಹತ್ವ ಆಗುವಂಥದ್ದು ವಿದ್ಯಾ. ಓಕೆ, ಧನ್ಯವಾದ ವೀರೇಶ್ ಡೀಟೇಲ್ಸ್ಗೆ.